ಈ ಹೂ ಅರಲಿಲ್ಲ ಅಂತ ಇವನ್ ಬೇಸರದಲ್ಲಿ ಇಲ್ಲ, ಇವನ್ ಕತೆ ಬೇರೆನೇ ಇದೆ, ಅದ್ ಹೇಳ್ತೀನಿ ಬನ್ನಿ. ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ, ಇಲ್ಲೊಂದು ಹಾವು ಇದೆ. ಆ ಹಾವು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ, ಸ್ವಲ್ಪ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡಿ. ರೋಸು ಅಂದ್ರೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇವನಿಗೆ ಏನೋ ಒಂದು ಆಗಿದೆ ಅಂತ ನಿಮ್ಗೆ ಇವನ್ ವಾಕಿಂಗ್ ಸ್ಟೈಲ್ ನೋಡೇ ಗೊತ್ತಾಗಿರುತ್ತೆ. ಏನಾಗಿದೆ ಅಂದ್ರೆ ಕೆಮ್ಮಾಗಿದೆ ಅಷ್ಟೇ. ಈ ಕೆಮ್ಮಿಗೇನೆ ಈ ತರ, ಇನ್ ಜ್ವರ ಬಂದ್ರೆ ಇನ್ ಯಾವ ತರ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮಮ್ಮ ಇಲ್ಲಿ ನೀರ್ ಬಿಡ್ತಾ ಇದಾರೆ ಹಸುಗಳಿಗೆ ನೀರ್ ಕುಡಿಯೋದಕ್ಕೆ ಅಂತ. ಮೊದಲು ನೀರ್ ತುಂಬಿಸಿ ನಂತರ ಗದ್ದೆಗೆ ಹೋಗಿ ಅಲ್ಲಿಂದ ಹಸುಗಳನ್ನೆಲ್ಲ ಕರ್ಕೊ ಬರ್ಬೇಕು, 1, 2, 3 ಅಂತ. ಆದ್ರೆ ಇವತ್ತು ಸಿಕ್ಕಿರೋದೇ 2, ಒಬ್ಬ ಎಲ್ಲೋ ಓಡೋಗ್ಬಿಟ್ಟಿದ್ದ. ಒಂದೊಂದ್ ದಿನ ಏನಾಗುತ್ತೆ ಈ ಹಸುಗಳಿಗೆ ಅಂತಾನೆ ಗೊತ್ತಾಗಲ್ಲ. ಫುಲ್ ಬಕೆಟ್ ನೀರ್ ಇಟ್ಟರೆ ಅದ್ರಲ್ಲಿ ಅರ್ಧನೂ ಕುಡಿಲಿಲ್ಲ ಇವತ್ತು. ಗದ್ದೆಲ್ಲ ಅಷ್ಟು ಹುಲ್ಲಿದ್ರು ಸುಮ್ನೆ ಮಲ್ಕೊಂಡಿರ್ತವೆ. ಅದೇ ಇವಾಗ ನೀರ್ ಕುಡಿಯಕ್ ಕರ್ಕೊಂಡ್ ಬಂದ್ರೆ ಈ ತೋಟದೊಳಗೆ ಮೇಯ್ತಾ ನಿಂತಿರ್ತವೆ. ಅವ ಹಂಗೆ ಸ್ವಲ್ಪ ಮೇಯ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಸಂಜೆ ಹಸು ಕರ್ಕೊಂಡ್ ಬರುವಾಗ ಇವನು ನಮ್ ಜೊತೆನೆ ಬರ್ತಾನೆ. ಯಾಕೆ ಬರ್ತಾನೆ ಅಂತ ದೇವ್ರಿಗೆ ಗೊತ್ತು, ಸುಮ್ನಾದ್ರೂ ನಡ್ಕೊಂಡ್ ಬರ್ತಾನಪ್ಪ. ಇವಾಗ ಮತ್ತೆ ರಿಟರ್ನ್ ಗದ್ದೆಯಲ್ಲಿ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಗದ್ದೆ ಅಂತ ತುಂಬಾ ದಿನದಿಂದ ರಿಪೀಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನಿಮ್ಗೆ ಗದ್ದೆ ಸ್ವಲ್ಪ ಕಾಣಿಸಲ್ಲ, ಯಾಕಂದ್ರೆ ಇವತ್ತಿಂದ ನಾನು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಬ್ಯಾಂಗ್ಳೂರ್ ಹೋದ್ರೆ ಇನ್ನು ಗದ್ದೆ ವ್ಲಾಗ್ ಅಂತೂ ನಿಮ್ಗೆ ಸಿಗಲ್ಲ ಬಿಡಿ. ಈ ಜಾಗದಲ್ಲಿ ತುಂಬಾ ಹಸುಗಳಿದ್ದಾವೆ. ಈ ಜಾಗದಲ್ಲಿ ನಮ್ ಇನ್ನೊಂದು ಹಸು ಇತ್ತು, ಅವ್ನು ಹೋಗಿ ಕರ್ಕೊಂಡ್ ಬಂದ್ವಿ ಎಲ್ಲ ಸೇರಿ. ಬೆಳಿಗ್ಗೆಯಿಂದ ಸಂಜೆ ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಇವತ್ತು. ನಾನು ಮನೇಲಿ ಇದ್ರೆ ಕೆಲವೊಂದು ಚೆನ್ನಾಗಿರೋ ವ್ಲಾಗ್ಸ್ ಮಾಡ್ಬೋದು. ಅದೇ ಬ್ಯಾಂಗ್ಳೂರ್ ಬಂದ್ರೆ ನಾನು ಒಬ್ನೇ ಇರ್ತೀನಲ್ವಾ, ನನ್ನ ಫೇಸ್ ನೋಡಿ ನಿಮ್ಗೂ ಬೋರ್ ಆಗ್ಬಿಡತ್ತೆ. ಹಂಗಂತ ಮನೆಯಲ್ಲೂ ಕೂರಕ್ ಆಗಲ್ವಲ್ಲ ಗುರು. ಈ ಹೂ ಗಿಡ ಎಲ್ಲರಿಗೂ ಇಷ್ಟ ಆಗುತ್ತಲ್ವಾ, ನನಗೂ ಅಷ್ಟೇ. ಈ ಹೂ ಗಿಡ ನೋಡ್ತಾ ಇದ್ದಂಗೆ ವಿಡಿಯೋ ಮಾಡ್ಬೇಕು ಅನ್ಸುತ್ತೆ. ಸಂಜೆ ಆಗ್ತಿದ್ದಂಗೆ ಇವತ್ತು ಫುಟ್ಬಾಲ್ ಆಡಕ್ಕೆ ರೆಡಿ ಆಗ್ತಾ ಇದ್ದೀನಿ. ಫುಟ್ಬಾಲ್ ಆಡಿ ಮತ್ತೆ ರಿಟರ್ನ್ ಬಂದ್ಮೇಲೆ ಸೀದಾ ಇವಾಗ ನೋಡ್ತಾ ಇದ್ದೀರಾ, ನಾನು ಹೋಗ್ತಾ ಇರೋದು ವಿರಾಜ್ಪೇಟ್ಗೆ. ವಿರಾಜ್ಪೇಟೆಯಿಂದ ಸೀದಾ ಬ್ಯಾಂಗ್ಳೂರ್ ಬಸ್ ಸಿಗುತ್ತೆ. ಈ ಮೇನ್ ಒಳಗೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಟಾಟಾ.